2023-24 ಬ್ಯಾಚಿನ ಒಂದು ಸೆಕೆಂಡ್ PU ವಿದ್ಯಾರ್ಥಿಗಳು ಏನಿದ್ದೀರಾ ಅವರಿಗೆ ಈ ಒಂದು ಬ್ಲೂ ಪ್ರಿಂಟ್ ಸೀಮಿತವಾಗಿರುತ್ತೆ. ನಿಮಗೆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಮೊದಲಿಗೆ ಆಲ್ರೆಡಿ ಗೊತ್ತಿರ್ಬೋದು. ನಿಮಗೆ 80 ಮಾರ್ಕ್ಸಿಗೆ ನಿಮ್ಮ ಕ್ವೆಶ್ಚನ್ ಪೇಪರ್ ಫಾರ್ಮ್ ಆಗಿರೋದು. ಮುಂಚೆ ಇದು 100 ಮಾರ್ಕ್ಸಿಗೆ ಇರ್ತಿತ್ತು, ಆದರೆ ಇವಾಗ ಅದು 80 ಮಾರ್ಕ್ಸಿಗಿದೆ. ನಿಮಗೆ ಫಸ್ಟು ನಾನು ಬ್ಲೂ ಪ್ರಿಂಟ್ಗೆ ಹೋಗೋಕ್ಕೂ ಮುಂಚೆ 1 ಮಾರ್ಕ್ಸ್ ಅಂದರೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, 2 ಮಾರ್ಕ್ಸ್ ಅಂದರೆ ಯಾವ ರೀತಿ ಕ್ವೆಶನ್ಸ್, 3 ಅಂದರೆ ಎಷ್ಟು ಮಾರ್ಕ್ಸ್ ಅಂದರೆ ಯಾವ ರೀತಿ ಕ್ವೆಶನ್ಸು, ಇದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. 1 ಮಾರ್ಕ್ಸ್ನ ಪ್ರಶ್ನೆ ಯಾವ ರೀತಿ ಇರುತ್ತೆ, ನಿಮಗೆ 3 ರೀತಿ ಕೇಳ್ಬೋದು. ಒಂದು ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆ ಪ್ರಶ್ನೆಗಳು. ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲ ಅಂತ ಅಂದರೆ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೀರಿ. ಸೊ ಈ 3 ರೀತಿಯಲ್ಲಿ ನಿಮಗೆ 1 ಮಾರ್ಕ್ಸ್ ಯಾವ ರೀತಿ ಬೇಕಾದರೂ ಕೇಳಿರ್ಬೋದು. ನೆಕ್ಸ್ಟು 2 ಮಾರ್ಕ್ಸ್ ಕ್ವೆಶನ್ ಅಂತ ಅಂದರೆ ನಿಮಗೂ ಗೊತ್ತಿರುತ್ತೆ. ಸೊ 2-3 ಸೆಂಟೆನ್ಸಸ್ಸಲ್ಲಿ ಆನ್ಸರ್ನ ಬರೀಬೇಕಾಗತ್ತೆ. ಇನ್ನು 4 ಮಾರ್ಕ್ಸ್ ಕ್ವೆಶನ್ ಅಂತ ಅಂದರೆ ದೀರ್ಘವಾಗಿ ನೀವು ಆನ್ಸರ್ನ ಬರೀಬೇಕಾಗತ್ತೆ. ನೆಕ್ಸ್ಟು 3 ಮಾರ್ಕ್ಸ್ ಅಂತ ಅಂದರೆ ಅದು ಸಂದರ್ಭ ಆಗಿರುತ್ತೆ. 3 ಮಾರ್ಕ್ಸ್ ಕ್ವೆಶನ್ ಅಂತ ಅಂದರೆ ನೀವು ಸಂದರ್ಭನೇ ಬರೋದು. ಮುಂಚೆ ಎಲ್ಲ 5 ಮಾರ್ಕ್ಸಿಗೆ ಭಾವಾರ್ಥ ಇರ್ತಿತ್ತು, ಆದರೆ ನಿಮಗೆ ಭಾವಾರ್ಥ ಇಲ್ಲ. 5 ಮಾರ್ಕ್ಸಿನ ಕ್ವೆಶನ್ ನಿಮಗೆ ಯಾವುದೂ ಇಲ್ಲ. ಸೊ ನಿಮಗಿರೋದೇ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಷ್ಟೇ, ಇನ್ಯಾವುದು ಬರೋದಿಲ್ಲ ನಿಮಗೆ. ಇದು ನಿಮ್ಮ ಒಂದು ಯಾವ ರೀತಿ ಕ್ವೆಶನ್ ಬರ್ಬೋದು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬ್ಲೂ ಪ್ರಿಂಟ್ನ ನೋಡೋಣ. ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ಬಂದು ಕದಡಿದ ಸಲಿಲಂ ತಿಳಿವಂದಿದೆ. ಈ ಒಂದು ಪದ್ಯದಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 2 ಮಾರ್ಕ್ಸ್ ಒಂದು ಕ್ವೆಶನ್ನು ಮತ್ತು 4 ಮಾರ್ಕ್ಸ್ ಒಂದು ಕ್ವೆಶನ್ ಬರುತ್ತೆ. ಸೊ ಒಟ್ಟು 7 ಮಾರ್ಕ್ಸ್ಗೆ ಈ ಒಂದು ಪದ್ಯದಿಂದ ನಿಮಗೆ ಬರುತ್ತೆ. ಇನ್ನು ವಚನಗಳಿಂದ ನೋಡೋದಾದರೆ 1 ಮಾರ್ಕ್ಸ್ ಒಂದು ಕ್ವೆಶನ್ ಕೇಳ್ತಾರೆ, 4 ಮಾರ್ಕ್ಸ್ ಒಂದು ಕ್ವೆಶನ್ ಕೇಳ್ತಾರೆ, ಒಟ್ಟು 5 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು, ಇದರಿಂದ ನಿಮಗೆ ಒಂದು ಸಂದರ್ಭನ ಕೇಳ್ತಾರೆ, ಒಂದು 4 ಮಾರ್ಕ್ಸ್ನ ಕ್ವೆಶನ್ ಕೇಳ್ತಾರೆ, ಇನ್ನೊಂದು 1 ಮಾರ್ಕ್ಸಿಗೆ ಒಂದು ಕ್ವೆಶನ್ನ ಕೇಳ್ತಾರೆ. ಅಂದರೆ ಟೋಟಲ್ 8 ಮಾರ್ಕ್ಸ್ ಈ ಒಂದು ಪದ್ಯದಿಂದ ಬರುತ್ತೆ. ನೆಕ್ಸ್ಟು ಪಗೆಯಂ ಬಾಲಕ ನೆಂಬರೆ, ಇದರಿಂದ 4 ಮಾರ್ಕ್ಸಂದು ಒಂದೇ ಕ್ವೆಶನ್ನ ಕೇಳುವಂಥದ್ದು. ನೆಕ್ಸ್ಟು ಜಾಲಿಯ ಮರದಂತೆ, ಇದರಲ್ಲೂ ಅಷ್ಟೇ 1 ಮಾರ್ಕ್ಸಿನ ಒಂದು ಕ್ವೆಶನ್ ಬಿಟ್ಟರೆ ಇನ್ಯಾವುದೂ ಕೂಡ ಇಲ್ಲಿ ಬಂದಿಲ್ಲ. ನೆಕ್ಸ್ಟು ಹಬ್ಬಲಿ ಅವರ ರಸಬಳ್ಳಿ, ಇದರಲ್ಲಿ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 2 ಮಾರ್ಕ್ಸ್ ಒಂದು ಕ್ವೆಶನ್ನು, ಇಷ್ಟೇ ಟೋಟಲ್ 3 ಮಾರ್ಕ್ಸ್ಗೆ ಇದರಿಂದ ಕೇಳ್ತಾರೆ. ನೆಕ್ಸ್ಟು ಬೆಳಗು ಜಾವದಲ್ಲೂ ಕೂಡ ಅಷ್ಟೇ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 2 ಮಾರ್ಕ್ಸ್ ಒಂದು ಕ್ವೆಶನ್ನು, ಟೋಟಲ್ 3 ಮಾರ್ಕ್ಸಿಗೆ ಈ ಒಂದು ಪದ್ಯದಿಂದ ಕೇಳ್ತಾರೆ. ನೆಕ್ಸ್ಟು ಮುಂಬೈ ಜಾತಕದಿಂದ ನಿಮಗೆ 1 ಮಾರ್ಕ್ಸಿನ ಒಂದು ಕ್ವೆಶನ್ನು ಹಾಗೂ ಒಂದು ಸಂದರ್ಭನ ಕೇಳ್ತಾರೆ. ಒಟ್ಟು 4 ಮಾರ್ಕ್ಸಿಗೆ ಈ ಒಂದು ಪದ್ಯದಿಂದ ಬರುತ್ತೆ. ನೆಕ್ಸ್ಟು ಶಿಲುಬೆ ಏರಿದ್ದಾನೆ, ಇದರಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 2 ಮಾರ್ಕ್ಸ್ ಒಂದು ಕ್ವೆಶನ್ ಬರುತ್ತೆ, ಒಟ್ಟು 3 ಮಾರ್ಕ್ಸ್ ಈ ಒಂದು ಪದ್ಯದಿಂದ ಬರುತ್ತೆ. ನೆಕ್ಸ್ಟು ಒಂದು ಹೂವು ಹೆಚ್ಚುಗೆ ಇಡುತ್ತೇನೆ, ಇದರಲ್ಲಿ ಒಂದು ಸಂದರ್ಭವನ್ನು ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳೋದಿಲ್ಲ. ನೆಕ್ಸ್ಟು ಹತ್ತಿ ಚಿತ್ತ ಮತ್ತು, ಈ ಒಂದು ಪದ್ಯದಿಂದ ನಿಮಗೆ 1 ಮಾರ್ಕ್ಸಿನ ಒಂದು ಪ್ರಶ್ನೆನ ಕೇಳ್ತಾರೆ ಅಷ್ಟೇ. ಹಾಗೂ ಒಮ್ಮೆ ನಗುತ್ತೇವೆ, ಇದರಿಂದನೂ ಅಷ್ಟೇ ನಿಮಗೆ 1 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ಅಷ್ಟೇ ಕೇಳ್ತಾರೆ. ಇದಿಷ್ಟು ಪದ್ಯ ಭಾಗದ್ದು. ಇನ್ನು ಗದ್ಯಗಳ ಭಾಗದಲ್ಲಿ ಮೊದಲನೇ ಗದ್ಯ ಮುಟ್ಟಿಸಿಕೊಂಡವನು, ಇದರಿಂದ ನಿಮಗೆ 2 ಮಾರ್ಕ್ಸ್ ಒಂದು ಕ್ವೆಶನ್ನು ಮತ್ತು 4 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳ್ಬೋದು. ಟೋಟಲ್ 6 ಮಾರ್ಕ್ಸಿಗೆ ಈ ಒಂದು ಗದ್ಯದಿಂದ ಬರುತ್ತೆ. ನೆಕ್ಸ್ಟು ವಾಲ್ಫರೈ ಅಭಿವೃದ್ಧಿ ತಂದ ದುರಂತ, ಈ ಒಂದು ಗದ್ಯದಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 2 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳ್ತಾರೆ, ಒಟ್ಟು ಟೋಟಲ್ 3 ಮಾರ್ಕ್ಸ್ ಅಷ್ಟೇ ಇದರಿಂದ ಬರುವಂಥದ್ದು. ನೆಕ್ಸ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಈ ಒಂದು ಗದ್ಯದಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳ್ತಾರೆ ಮತ್ತು 4 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳೋ ಚಾನ್ಸಸ್ ಇದೆ, ಅಂದರೆ ಒಟ್ಟು 5 ಮಾರ್ಕ್ಸ್ ಇದರಿಂದ ಬರುತ್ತೆ. ನೆಕ್ಸ್ಟು ಕನ್ನಡವನ್ನು ಕಟ್ಟುವ ಕೆಲಸ, ಇದರಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳ್ಬೋದು, ಇನ್ನೊಂದು ಸಂದರ್ಭವನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ 4 ಮಾರ್ಕ್ಸ್ ಈ ಒಂದು ಗದ್ಯದಿಂದ ಬರುತ್ತೆ. ನೆಕ್ಸ್ಟು ದಣಿಗಳ ಬೆಳ್ಳಿ ಲೋಟ, ಇದರಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ನು, 4 ಮಾರ್ಕ್ಸ್ ಒಂದು ಕ್ವೆಶನ್ ಬರುತ್ತೆ, ಒಟ್ಟು 5 ಮಾರ್ಕ್ಸ್ ಈ ಒಂದು ಗದ್ಯದಿಂದ ಬರುತ್ತೆ. ನೆಕ್ಸ್ಟು ಬದುಕನ್ನು ಪ್ರೀತಿಸಿದ ಸಂತ, ಈ ಒಂದು ಗದ್ಯದಿಂದ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ ಬರುತ್ತೆ ಹಾಗೂ ಒಂದು ಸಂದರ್ಭವನ್ನು ಕೇಳ್ತಾರೆ. ಟೋಟಲ್ 4 ಮಾರ್ಕ್ಸ್ ಬದುಕನ್ನು ಪ್ರೀತಿಸಿದ ಸಂತದಿಂದ ಬರುತ್ತೆ. ಇನ್ನು ತಿರುಳ್ಗನ್ನಡದ ಬೆಳ್ನುಡಿ, ಈ ಒಂದು ಗದ್ಯದಿಂದ ನಿಮಗೆ 1 ಮಾರ್ಕ್ಸ್ನ ಒಂದು ಕ್ವೆಶನ್ನು ಮತ್ತು 2 ಮಾರ್ಕ್ಸ್ ಒಂದು ಕ್ವೆಶನ್ನ ಕೇಳ್ತಾರೆ. ಟೋಟಲ್ 3 ಮಾರ್ಕ್ಸಿಗೆ ಈ ಒಂದು ಗದ್ಯದಿಂದ ಬರುತ್ತೆ. ನೆಕ್ಸ್ಟು ಹಳ್ಳಿಯ ಚಹಾ ಹೋಟೆಲ್ಗಳು, ಇದರಿಂದನೂ ಅಷ್ಟೇ ನಿಮಗೆ 1 ಮಾರ್ಕ್ಸ್ ಒಂದು ಕ್ವೆಶನ್ ಕೇಳ್ತಾರೆ, 2 ಮಾರ್ಕ್ಸ್ ಒಂದು ಕ್ವೆಶನ್ ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳೋದಿಲ್ಲ. ಇನ್ನು ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆಯಿಂದ ನಿಮಗೆ ಟೋಟಲ್ 25 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ 1 ಮಾರ್ಕ್ಸ್ದು 3 ಕ್ವೆಶನ್ಸ್ನ ಕೇಳ್ತಾರೆ, 2 ಮಾರ್ಕ್ಸ್ದು 4 ಕ್ವೆಶನ್ಸ್, 3 ಮಾರ್ಕ್ಸ್ದು ಅಂದರೆ ಸಂದರ್ಭ ಇಲ್ಲಿ ನಿಮಗೆ 2 ಕೇಳ್ತಾರೆ ಹಾಗೂ 4 ಮಾರ್ಕ್ಸ್ದು ನಿಮಗೆ 2 ಕ್ವೆಶನ್ನ ಕೇಳ್ತಾರೆ. ಇದಿಷ್ಟು ಟೋಟಲ್ 25 ಮಾರ್ಕ್ಸಿಗೆ ನಿಮಗೆ ಕೃಷ್ಣೇಗೌಡರ ಆನೆಯಿಂದ ಕೇಳುವಂಥದ್ದು. ಇನ್ನು ಗ್ರಾಮರ್ ಪಾರ್ಟ್ನ ನೋಡೋದಾದರೆ ಮೊದಲನೇಗೆ ಭಾಷಾ ಅಭ್ಯಾಸ ಅಂತ 2 ಮಾರ್ಕ್ಸಿಂದು 6 ಕ್ವೆಶನ್ಸ್ನ ಕೇಳಿರ್ತಾರೆ. ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಅದು ಗುಣವಾಚಕಗಳನ್ನಾದರೂ ಕೇಳಿರ್ಬೋದು, ಅಥವಾ ಕೆಳಗಿನ ಪದಗಳಿಗೆ ನಾನಾರ್ಥ ಪದವನ್ನು ಬರೆಯಿರಿ ಅಂತ ಕೇಳಿರ್ಬೋದು, ವಿಭಕ್ತಿ ಪ್ರತ್ಯಯ ಕೇಳಿರ್ಬೋದು, ನಿಷೇಧಾರ್ಥಕ ಪದಗಳನ್ನ ಬರೀರಿ ಅಂತ ಕೇಳಿರ್ಬೋದು. ಈ ರೀತಿ
2 ಮಾರ್ಕ್ಸ್, ಪ್ರತಿಯೊಂದು ಕ್ವೆಶನ್ ಕೂಡ 2 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ನೆಕ್ಸ್ಟು 4 ಮಾರ್ಕ್ಸಿಗೆ ಒಂದು ಪ್ರಬಂಧ ರಚನೆಯನ್ನು ಮಾಡೋದಕ್ಕೆ ಹೇಳ್ತಾರೆ. ನೆಕ್ಸ್ಟು ಮತ್ತೆ 4 ಮಾರ್ಕ್ಸಿಗೆ ಪತ್ರ ಲೇಖನ ಇರುತ್ತೆ. ಎರಡೆರಡು ಆಪ್ಷನ್ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಒಂದನ್ನು ಬರೀಬೇಕಾಗತ್ತೆ. ಇದಿಷ್ಟು ನಿಮ್ಮ ಕನ್ನಡ ಕ್ವೆಶನ್ ಪೇಪರ್ನ ಬ್ಲೂ ಪ್ರಿಂಟ್. ಇಷ್ಟನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಮೇನ್ ವಿಷಯ, ಬ್ಲೂ ಪ್ರಿಂಟ್ನ ಯಾರು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವು ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡ್ ಆಗಿ ಅಂತ ಯಾರೂ ಹೇಳ್ತಿಲ್ಲ, ಬಟ್ ಜಾಸ್ತಿ ಕಾನ್ಸಂಟ್ರೇಷನ್ ಇದರಲ್ಲಿ ಬಂದಿರುವಂತಹ ಟಾಪಿಕ್ಸ್ ಮೇಲೆ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸು ಅಥವಾ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದಷ್ಟೇ.